ಅಗ್ರಹಾರ ಬದಲಾಗಲಿದೆ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಸಿಕ್ಕ ಬಳಿಕ ಜೈಲಿನ ಲೋಪ ದೋಷಗಳಿಗೆ ಬ್ರೇಕ್ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಜೈಲಿನ ರೂಪುರೇಷೆಗಳನ್ನು ಕೂಡ ಬದಲಾಯಿಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇದು ಪವಿತ್ರ ಗೌಡ ಮತ್ತು ದರ್ಶನ್ಗೂ ಸಂಕಷ್ಟವನ್ನ ತಂದಿಟ್ಟಿದೆ. ಪರಪ್ಪನ ಅಗ್ರಹಾರ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದು. ಅವತ್ತು ಅಂದ್ರೆ ಆಗಸ್ಟ್ 11 ಇದ್ದಕ್ಕಿದ್ದಂತೆ ಸಿಸಿಬಿ ಪೊಲೀಸರು ಆ ಜೈಲಿನ ಮೇಲೆ ದಾಳಿ ಮಾಡಿದ್ರು. ಪ್ರತಿಯೊಬ್ಬ ಕೈದಿಯ ಬ್ಯಾರಕ್ಗಳಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಪ್ರತಿಯೊಂದು ಬ್ಯಾರಕ್ನಲ್ಲೂ ಹುಡುಕಾಡಿದ ರೀತಿಯಲ್ಲೇ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲೂ ತಡಕಾಡಿದ್ದರು. ಆಗ ಅಲ್ಲಿ ಸಿಕ್ಕಿದ್ದು ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿತ್ತು. ಹೌದು, ಪ್ರಜ್ವಲ್ ಬ್ಯಾರಕ್ನಲ್ಲಿ ಸ್ಯಾಂಡಿಸ್ಕ್ ಪೆನ್ ಡ್ರೈವ್, ಆಂಡ್ರಾಯ್ಡ್ ಮೊಬೈಲ್ ಫೋನ್, ಒಂದು ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿತ್ತು. ಜೈಲಾಧಿಕಾರಿಗಳ ಲೋಪವೇ ಜೈಲಲ್ಲಿ ಕೈದಿಗಳಿಗೆ ಮೊಬೈಲ್ ಫೋನ್ ಸಿಗೋ ಹಾಗೆ ಮಾಡ್ತಾ ಇತ್ತು. ಈಗ ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಮುಂದಾಗಿದ್ದಾರೆ. ಇದರ ಎಫೆಕ್ಟ್ ನೇರವಾಗಿ ಅದೇ ಜೈಲಲ್ಲಿರೋ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ಮೇಲೆ ಆಗಿದೆ. ಪ್ರಜ್ವಲ್ ಬಳಿ ಮೊಬೈಲ್ ಸಿಕ್ತು, ದಚ್ಚು ಪವಿತ್ರಾಗೆ ಸಂಕಷ್ಟ ಶುರುವಾಯಿತು. ಪವಿತ್ರ ಇದ್ದ ಬ್ಯಾರಕ್ ಶಿಫ್ಟ್, ದರ್ಶನ್ ಮೇಲೆ ಹೆಚ್ಚಿನ ಕಣ್ಗಾವಲು. ಪ್ರಜ್ವಲ್ ಬಳಿ ಮೊಬೈಲ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಇದು ಸಾಕ್ಷ್ಯ ಕೊಟ್ಟಿದ್ದು ಇಡೀ ಪರಪ್ಪನ ಅಗ್ರಹಾರದಲ್ಲೇ ಭಾರೀ ಬದಲಾವಣೆ ತರುವುದಕ್ಕೆ ಮುನ್ನುಡಿ ಬರೆದಿದೆ. ಹೌದು, ಪ್ರಜ್ವಲ್ ರೇವಣ್ಣ ಬಳಿಗೆ ಮೊಬೈಲ್ ಹೇಗೆ ಬಂತು ಅಂತ ಪೊಲೀಸರು ವಿಚಾರಣೆ ನಡೆಸಿದಾಗ ಆ ಫೋನ್ ಅದೇ ಬ್ಯಾರಕ್ನಲ್ಲಿದ್ದ ಪ್ರತಾಪ್ ರಾಯ್ ಎಂಬಾತನಿಗೆ ಸೇರಿದ್ದು ಅನ್ನೋದು ಗೊತ್ತಾಗಿತ್ತು. ಕೊನೆಗೆ ಇಬ್ರೂ ಕೂಡ ಮೊಬೈಲ್ ಬಳಸ್ತಾ ಇದ್ವಿ ಅಂತ ಒಪ್ಕೊಂಡಿದ್ರು. ಇದೆಲ್ಲ ಆದ್ಮೇಲೆ ಪ್ರಜ್ವಲ್ ಬ್ಯಾರಕ್ಗೆ ಮೊಬೈಲ್ ತಲುಪಿದ್ದ ಹೇಗೆ, ಮೊಬೈಲ್ ತಂದು ಕೊಟ್ಟಿದ್ದು ಯಾರು ಅನ್ನೋದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸೋದ್ರ ಜೊತೆಗೆ ಪರಪ್ಪನ ಅಗ್ರಹಾರವನ್ನ ಬಿಗಿಗೊಳಿಸೋಕೆ ಏನೇನು ಕ್ರಮ ಕೈಗೊಳ್ಳಬೇಕೋ ಅದೆಲ್ಲವನ್ನ ತಗೊಳ್ಳುತ್ತಿದ್ದಾರೆ. ಇದು ದರ್ಶನ್ ಮತ್ತು ಪವಿತ್ರ ಗೌಡ ಮೇಲೆ ಪರಿಣಾಮ ಬೀರಿದೆ. ಪ್ರಜ್ವಲ್ ಬಳಿ ಮೊಬೈಲ್ ಸಿಕ್ಕ ಮೇಲೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಭಾರೀ ಬದಲಾವಣೆ ಮಾಡಲಾಗಿದೆ. ವಿಐಪಿ ಬ್ಯಾರಕ್ ಅನ್ನ ಪೊಲೀಸರು ಬದಲಾವಣೆ ಮಾಡಿದ್ದಾರೆ. ಇಬ್ಬರು ಕೈದಿಗಳಿದ್ದ ಬ್ಯಾರಕ್ನಲ್ಲಿದ್ದ ಪವಿತ್ರ ಈಗ ಹೆಚ್ಚು ಕೈದಿಗಳಿರೋ ಬ್ಯಾರಕ್ಗೆ ಶಿಫ್ಟ್ ಆಗಿದ್ದಾರೆ. ದರ್ಶನ್ ಇರೋ ಬ್ಯಾರಕ್ ಬಳಿ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗಿದೆ. ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಹೆಚ್ಚಿಸಿದ ಪೊಲೀಸರು ಸಿಸಿಟಿವಿಗಳಿಂದ ಎಲ್ಲ ಚಟುವಟಿಕೆಗಳ ಮೇಲೆ ನಿಗಾ ಇಡಲಿದ್ದಾರೆ. ಮಾಫಿ ಸಾಕ್ಷಿ ಪ್ರದೂಷ್ ಇರುವ ಬ್ಯಾರಕ್ಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಈಗಾಗಲೇ ಜೈಲಲ್ಲಿ ಹಲವಾರು ಲೋಪಗಳಿರುವುದು ಪತ್ತೆಯಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಪತ್ತೆಯಾಗಿದ್ದ ಪೆನ್ ಡ್ರೈವ್, ಚಾರ್ಜರ್, ರೆಡ್ಮಿ ಮೊಬೈಲ್ ಹಾಗೂ ಡೈರಿ ಎಲ್ಲವನ್ನ ಸೀಸ್ ಮಾಡಿರೋ ಪೊಲೀಸರು ಆ ವಸ್ತುಗಳನ್ನೆಲ್ಲ ಓಪನ್ ಮಾಡಲು ಕೋರ್ಟ್ನಿಂದ ಅನುಮತಿ ಪಡ್ಕೊಂಡಿದ್ದಾರೆ. ಮೊಬೈಲ್ ಫೋನ್ ಹಾಗೂ ಪೆನ್ ಡ್ರೈವ್ ಡಿಕೋಡ್ ಮಾಡಲು ಎಫ್ಎಸ್ಎಲ್ಗೆ ರವಾನಿಸಲು ಪೊಲೀಸರು ಎಲ್ಲಾ ತಯಾರಿ ನಡೆಸಿದ್ದಾರೆ. ಈಗಾಗಲೇ ಮೊಬೈಲ್ನಲ್ಲಿ ವಿಡಿಯೋಗಳಿವೆ ಅನ್ನೋ ಮಾಹಿತಿ ಇದ್ದು ಎಫ್ಎಸ್ಎಲ್ನಿಂದ ವರದಿ ಬಂದ ಬಳಿಕ ಪ್ರಜ್ವಲ್ ವಿಚಾರಣೆ ನಡೆಯಲಿದೆ. ಅಷ್ಟೇ ಅಲ್ಲ, ಮೊಬೈಲ್ನಲ್ಲಿ ಆಂಧ್ರ ಮೂಲದ ಸಿಮ್ ಸಿಕ್ಕಿದ್ದು ಆ ಸಿಮ್ ಜೈಲಿನೊಳಗೆ ಬಂದಿದ್ದ ಹೇಗೆ, ಆ ಸಿಮ್ಗಳು ಬರದೇ ಇರುವುದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪ್ರಜ್ವಲ್ ಮೊಬೈಲ್ ಬಳಸ್ತಾ ಇದ್ದ ಕಾರಣಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಇದೆಲ್ಲ ನಡೀತಾ ಇದ್ರೆ ಮತ್ತೊಂದು ಕಡೆ ದರ್ಶನ್ಗೆ ಗುಡ್ ನ್ಯೂಸ್ ಇದೆ ಅಂತಿದ್ದಾರೆ ದರ್ಶನ್ ಪರ ವಕೀಲರು. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯುತ್ತಾ ಇದೆ. ಈಗಾಗಲೇ 20ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಆಗಿದೆ. ಈ ನಡುವೆ A14 ಆರೋಪಿ ಪ್ರದೂಷ್ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಸಿದ್ದರು. ಇದು ಕೇಸ್ಗೆ ರೋಚಕ ಟ್ವಿಸ್ಟ್ ಕೊಟ್ಟಿತ್ತು. ಆದ್ರೆ ಈ ಬಗ್ಗೆ ದರ್ಶನ್ ಪರ ವಕೀಲ ಮುಬಾರಕ್ ಮಾತನಾಡಿದ್ದಾರೆ. ಈಗಾಗಲೇ 60 ಸಾಕ್ಷಿಗಳ ಪೈಕಿ 22 ಸಾಕ್ಷಿಗಳ ವಿಚಾರಣೆ ಆಗಿದೆ. ಪ್ರದೂಷ್ ಮಾಫಿ ಸಾಕ್ಷಿಯಾಗಿರೋದು ತಾತ್ಕಾಲಿಕ ಸಮಸ್ಯೆ. ಕೆಲವು ಎವಿಡೆನ್ಸ್ಗಳು ನಮ್ಮ ಪರವಾಗಿಯೇ ಬಂದಿದೆ. ಶೀಘ್ರವೇ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡ್ತೇವೆ ಎಂದಿದ್ದಾರೆ. ಇವಾಗ ಏನು ದರ್ಶನ್ ಅವರ ಕೇಸ್ ಇದೆ, ನಾವು ಫಿಸಿಕಲ್ ಅಪಿಯರೆನ್ಸ್ ಅವರು ಸಾಕ್ಷ್ಯ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅವ್ರು ಫಿಸಿಕಲ್ ಆಗಿ ಪ್ರೊಡ್ಯೂಸ್ ಆಗಬೇಕಂತ ನಾವು ಅರ್ಜಿಗೆಯಲ್ಲಿ 273 CRPC ಅಡಿಯಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ವಿ. ನಾವು ಇವಾಗ ಸೋಮವಾರಕ್ಕೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಅದು 100% ಇದನ್ನು ಎದುರಿಸ್ತೀವಿ. ಯಾರು ಸಹ ಏನು ಅವರ ಅಭಿಮಾನಿಗಳಿದ್ದಾರೆ, ಅವ್ರ ಬಂಧುಗಳಿದ್ದಾರೆ, ಯಾರು ಅವರನ್ನು ಪ್ರೀತಿಸ್ತಾ ಇದ್ದಾರೆ, ಯಾರು ಸಹ ಹೆದರುವಂತಹ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ದರ್ಶನ್ ಟೈಮ್ ಮಾತ್ರ ಸರಿ ಇಲ್ಲ. ಏನ್ ಮಾಡೋಕ್ ಹೋದ್ರೂ ಅದು ಒಂದಲ್ಲ ಒಂದು ಕಡೆಯಿಂದ ಉಲ್ಟಾ ಆಗ್ತಾ ಇದೆ. ಈಗ ಪರಪ್ಪನ ಅಗ್ರಹಾರದ ಸೆಕ್ಯೂರಿಟಿ ಫುಲ್ ಟೈಟ್ ಆಗ್ತಾ ಇದ್ದು ಪೊಲೀಸರು ಯಾವ ಕ್ರಮಗಳನ್ನ ಕೈಗೊಳ್ತಾರೋ ನೋಡಬೇಕಿದೆ.